ಕಾಡಾನೆ ದಾಳಿಯಿಂದ ಹಾನಿಗೊಳಗಾದ ರೈತರ ಜಮೀನಿಗೆ ಭೇಟಿ ಕೊಟ್ಟು ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಎಚ್.ಕೆ. ಸುರೇಶ್ ಖಡಕ್ ಸೂಚನೆ ನೀಡಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಹಿರೇಕೊಲೆ, ತಗರೆ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಆನೆಗಳ ದಾಳಿಯಿಂದ ಬೆಳೆ ನಷ್ಟವಾಗಿರುವ ಸ್ಥಳಗಳಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡಾನೆ ಹಾವಳಿಯಿಂದಾಗಿ ಒಂದಲ್ಲ ಒಂದು ಸ್ಥಳಗಳಲ್ಲಿ ರೈತರ ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ. ಬಿಕ್ಕೋಡು ಭಾಗಗಳಲ್ಲಿ ಕಟಾವಿಗೆ ಬಂದಂತಹ ಭತ್ತ, ಜೋಳ ಹಾಗೂ ತೆಂಗನ್ನು ಸಂಪೂರ್ಣ ಹಾನಿ ಮಾಡಿದ್ದು, ರೈತರಿಗೆ ಸರ್ಕಾರ ನೀಡುವ ಕನಿಷ್ಠ ಪರಿಹಾರ ಬೇಡ, ಆ ಬೆಳೆಗೆ ತಕ್ಕನಾದ ಪರಿಹಾರ ನೀಡುವಂತೆ ಸದನದಲ್ಲಿ ಹಾಗೂ ಅರಣ್ಯ ಸಚಿವರಿಗೆ ಮನವಿ ಮಾಡಿದ್ದೇನೆ. ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಂದ ನಮ್ಮ ಭಾಗಕ್ಕೆ ಆನೆಗಳನ್ನು ಓಡಿಸುತ್ತಿರುವುದರಿಂದ ಇಷ್ಟೊಂದು ತೊಂದರೆಯಾಗುತ್ತಿದೆ. ನಮ್ಮ ತಾಲೂಕಿನಲ್ಲಿ ಆನೆ ದಾಳಿಯಿಂದ ಸಂಪೂರ್ಣ ಬೆಳೆ ನಷ್ಟ ಹೊಂದಿರುವ ಸುಮಾರು 852 ಅರ್ಜಿಗಳು ಬಾಕಿ ಉಳಿದಿದ್ದು, ಅವುಗಳನ್ನು ವಿಲೇವಾರಿ ಮಾಡಿ ಇನ್ನೊಂದು ವಾರದಲ್ಲಿ ಪರಿಹಾರ ನೀಡುವಂತೆ ಸೂಚಿಸಿದ್ದೇನೆ ಎಂದರು. ಇನ್ನು ಇದೇ ಸಮಯದಲ್ಲಿ ವಲಯ ಅರಣ್ಯ ಅಧಿಕಾರಿ ಯತೀಶ್ ಮಾತನಾಡಿ, ಈ ನಮ್ಮ ಭಾಗದಲ್ಲಿ ಆನೆಗಳು 2 ತಂಡಗಳಾಗಿದ್ದು, ಈಗಾಗಲೇ ಒಂದು ಮೂಡಿಗೆರೆ ಮೂಲಕ ಹೋಗಿದೆ. ಇನ್ನೊಂದು ತಂಡದಲ್ಲಿ 17 ಆನೆಗಳಿದ್ದು, ಅವುಗಳನ್ನು ಸಹ ಇನ್ನೆರಡು ದಿನಗಳಲ್ಲಿ ಹೊರಕಳಿಸಲಾಗುವುದು. ಇನ್ನು ಶಾಸಕರ ಸೂಚನೆಯಂತೆ ಬಾಕಿ ಉಳಿದಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದರು. ಒಂದು ಕಡೆ ಜನಸಾಮಾನ್ಯರಿಗೆ ಪ್ರಾಣ ಭಯ, ಒಂದು ಕಡೆ ಬೆಳೆನೇ ರೈತರಿಗೆ ಆಧಾರ. ಇದೆರಡನ್ನೂ ಕಳ್ಕೊಂಡು ಇದ್ರ ಜೊತೆಯಲ್ಲಿ ಭಯಭೀತಿಯಿಂದ ಬದುಕ್ತಕ್ಕಂಥದ್ದು ಒಂದು ಕಡೆ ಆದರೆ, ಬಹುಶಃ ನಮ್ಮ ಯತೀಶ್ ಅವರಲ್ಲ, ಇಂದಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಸುಮಾರು 800 ಜನಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಕಳೆದ ವರ್ಷದ್ದು ನಿಂತೋಗಿದೆ. ನಿನ್ನೆ ನಾವು ಮತ್ತು ನಮ್ಮ ಮಾಧ್ಯಮ ಮಿತ್ರರಾದಂಥ ದಯಾನಂದ ತಕ್ಕಂಥ ಸಂದರ್ಭದಲ್ಲಿ ಜನರು ನಿನ್ನೆ ಚಿಕ್ಕೋಲೆ ಗ್ರಾಮದಲ್ಲಿ ರೈತರು ಧ್ವನಿಯನ್ನು ಎತ್ತಿದರು. ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಆಫೀಸರಿಗೆ ಮಾತಾಡಿದಾಗ 800 ಅರ್ಜಿಗಳು ಇದ್ದಿದೆ ಸರ್, ನಾಳೆ ಕಳಿಸ್ಕೊಡ್ತೀವಿ ಅಂತಕ್ಕಂಥದ್ದು. ಬಹುಶಃ ಬೇಲೂರಿಂದ ಹಿಂದೆ ಇದ್ದಂಥ RF4 ಕಳಿಸಿರಲಿಲ್ಲ ಅನಿಸುತ್ತೆ. ಇವಾಗ ಸಬ್ಮಿಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಇದಕ್ಕೆ ಕೂಡಲೇ ಕಳೆದ ಬಾರಿದು ಏನಿತ್ತು ಅದು ಪರಿಹಾರವನ್ನು ಇವತ್ತು ನಾಳೆ ಒಳಗಡೆ ಕೊಡಿಸ್ಕೊಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇತ್ತೀಚೆಗೆ ನಿನ್ನೆ ಹಿರೀಕೊಲೆ, ಇವತ್ತು ಹಿರೀಕೊಲೆನಲ್ಲಿ ಮತ್ತು ಚಿಕ್ಕೊಲೆ, ಈ ಥರ ಎಲ್ಲ ಭಾಗದಲ್ಲೂ ಇದಾಗಿದೆ. ಇದಕ್ಕೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಈ ತಮ್ಮೆಲ್ಲರ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಬೇಕು. ಕಳೆದ 2 ವರ್ಷದಿಂದ ತಮ್ಮ ಸರ್ಕಾರ ಬಂದಂಥ ಸಂದರ್ಭದಿಂದ ಯಾವ ಒಬ್ಬ ರೈತರು ಸಹ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾಯಿಲ್ಲ. ಈ ಕಡೆ ಚಿಕ್ಕಮಗಳೂರು ಗಡಿಯಿಂದ ಬೇಲೂರಿಗೆ ಓಡಿಸ್ತಾ ಇದ್ದಾರೆ, ಆ ಕಡೆ ಕೂರ್ಗ್ ಕಡೆಯಿಂದ ಸಕಲೇಶ್ಪುರ ಬೇಲೂರಿಗೆ ಓಡಿಸ್ತಾ ಇದ್ದಾರೆ. ಇಲ್ಲಿ ಜನ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು. ಜನರು ನೆಟ್ಟುಸಿರಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಬೇಕು. ಇಲ್ಲ ಅಂತಂದರೆ ಇದೇ ರೀತಿ ಮುಂದುವರೆದ್ರೆ ಯಾವತ್ತು ಜನರು ಬುಗಿಲೇಳ್ತಾರೆ ಅಂತಕ್ಕಂಥ ಗೊತ್ತಾಗ್ತಾ ಇಲ್ಲ. ಬುಗಿಲೇಳ್ದಂಥ ಸಂದರ್ಭದಲ್ಲಿ ತಾವು ಆವಾಗ ಎಚ್ಚರಿಸ್ಕೊಳ್ಳೋ ಬದಲು ಈ ಕೂಡಲೇ ಎಚ್ಚರಿಸ್ಕೊಂಡು ಇದಕ್ಕೆ ಸೂಕ್ತ ಸರ್ಕಾರದ ಪರಿಹಾರ ಒಂದು ಕಡೆ ಆದರೆ, ಒಂದು ಪರಿಹಾರವನ್ನು ತುರ್ತಾಗಿ ಕೊಡ್ತಕ್ಕಂಥದ್ದು. ಇದಕ್ಕೆ ಶಾಶ್ವತ ಆನೆ ಕಾರಿಡಾರ್ಗೆ ಶಾಶ್ವತವಾದಂಥ ಆನೆ ಕಾರಿಡಾರ್ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ಅಂತಕ್ಕಂಥ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಒಂದು ತಿಂಗಳ ಹಿಂದೆ ನಮ್ಮಲ್ಲಿ ಬೇಲೂರಲ್ಲಿ 52 ಆನೆಗಳು ನಮ್ಮಲ್ಲಿ ಇತ್ತು. ಅದರಲ್ಲಿ 2 ಗುಂಪಾಗಿತ್ತು. ಒಂದು ಗುಂಪನ್ನು ಆಲ್ರೆಡಿ ಅದು ನ್ಯಾಚುರಲ್ ಮೂವ್ಮೆಂಟ್ ಆಗಿ ಮೂಡಿಗೆರೆ ಸೈಡ್ಗೆ ಹೋಗಿದೆ. ಇನ್ನೊಂದು ಗುಂಪು ನಮ್ಮಲ್ಲಿ ಈಗ ಬಿಕ್ಕೋಡು ಭಾಗದಲ್ಲಿ 25 ಆನೆಗಳಿದೆ. ಅದು ಈಗ ಮೂವ್ಮೆಂಟ್ ಆಗ್ತಾ ಇದೆ, ನ್ಯಾಚುರಲ್ ಮೂವ್ಮೆಂಟ್ ಆಗ್ತಾ ಇದೆ. ಆ ಕಡೆ ಹಿರಿಕೊಲೆ ಆ್ಯಂಡ್ ಹಿರುಕುರುವಳ್ಳಿ ಸೈಡ್ ಹೋಗಿದೆ. ಇವತ್ತು ಮಾರ್ನಿಂಗು ದುರದೃಷ್ಟವಶ ಒಬ್ಬರಿಗೆ ಒಂದು ಸ್ವಲ್ಪ ಅವ್ರ ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಬೈಕಲ್ಲಿ ಅವರು ಗಾಬರಿಗೊಂಡು ಬಿದ್ದಿದ್ದಾರೆ. ಅಂಥದ್ದು ಏನು ಜಾಸ್ತಿ ಅವ್ರಿಗೆ ಏಟಾಗಿಲ್ಲ, ಒಂದು ಸ್ವಲ್ಪ ಕಾಲಿಗೆ ಏಟಾಗಿದೆ. ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಆ್ಯಂಡ್ ಬೈಕಿಗೆ ಏನು ಇದಾಗಿದೆ ಅದ್ರದ್ದು ಪರಿಹಾರದಕ್ಕೂ ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಈಗ ಅದರದ್ದು ಗಾಯಾಳುಗಳಿಗಾಗಿರ್ತಕ್ಕಂಥದ್ದು, ಅವರು ಭಯಭೀತಿನಲ್ಲಿ ಬರ್ತಕ್ಕಂಥ ಅದಕ್ಕೆ ಪರಿಹಾರ ಕೊಡಬೇಕು. ಅವ್ರ ಬೈಕಿಗೆ